ಸರ್, ಇವಾಗ ಸಾಕಷ್ಟು ದಿನಗಳಿಂದ ನೋಡ್ತಾ ಇದ್ದಾರೆ, ಕೆಲ ದಿನಗಳಿಂದ ಏನಂತಂದ್ರೆ ಕಾಂಡಿಮೆಂಟ್ಸ್ ಆಗಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು, ಅವರಿಗೆ ಗೌರ್ಮೆಂಟ್ ನೋಟಿಸ್ ಕೊಡ್ತಾ ಇದೆ, ಅಂದ್ರೆ ಟ್ಯಾಕ್ಸ್ ಕಟ್ಬೇಕು ನೀವು ಅಂತ. ಸೊ ನಿಮ್ಗೆ ಏನಾದ್ರು ನೋಟಿಸ್ ಬಂದಿದ್ಯಾ? ಮತ್ತೆ ನೀವೇನ್ ಹೇಳ್ತೀರಾ, ಯಾವ ತರ ನಿಮಗೆ ಸಮಸ್ಯೆ ಆಗ್ತಾ ಇದೆ? ನಮಗ್ ನೋಟಿಸ್ ಬಂದಿಲ್ಲ. ಫೋನ್ ಪೇ ಗೂಗಲ್ ಪೇ ಎಫೆಕ್ಟ್ ಆಗುತ್ತೆ. ಹೆಂಗ್ ಗೊತ್ತಾ, ವ್ಯಾಪಾರ ಇವಾಗ ಫೋನ್ ಪೇ ಇಲ್ಲಾರ ವ್ಯಾಪಾರ ಆಗಲ್ಲ. ವ್ಯಾಪಾರ ಆಗೋದೇ 5,000, ಅವ್ರು 10 ಲಕ್ಷ ಕಳಿಸ್ತಾರ, ಎಲ್ಲಿ ಕಟ್ಟಕ್ಕಾಗುತ್ತೆ ನೀವು ಹೇಳಿ? ನೀವು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? ಮತ್ತೆ ನಿಮ್ದು ಅಂದ್ರೆ ಇವಾಗ ಏನಂತಂದ್ರೆ ಕೆಲವರಿಗೆ ನೋಟಿಸ್ ಕೊಡ್ತೇವೆ, ಅಂದ್ರೆ ಅವ್ರದ್ದು ಒಂದು ಶಾಪ್ 5 ಲಕ್ಷ 10 ಲಕ್ಷ ಇರಲ್ಲ, ಅವ್ರದ್ದು ವ್ಯಾಲ್ಯೂ ಅವರಿಗೆ 40 ಲಕ್ಷ 50 ಲಕ್ಷ ಕಟ್ಟಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅವ್ರ ಅಂಗಡಿ ಬಿಟ್ಟು ಹೋಗ್ಬೇಕು ಅಷ್ಟೇ. ಇವ್ರು ಮಾಡೋದು ತಪ್ಪು. ಇವಾಗ ಇನ್ನೊಂದು ವಿಚಾರ ಏನಂತಂದ್ರೆ, ಇವಾಗ 25ನೇ ತಾರೀಕು ಬಂದ್ ಮಾಡ್ಬೇಕಂತ ಎಲ್ಲ ಇದ್ ಮಾಡ್ಕೊಳ್ತಿದ್ದಾರೆ. ಸೊ ಬಂದಿಗೆ ನೀವು ಯಾವ ತರ ಸಪೋರ್ಟ್ ಮಾಡ್ತೀರಾ? ಬಂದ್ ಮಾಡಿದ್ರೆ ಏನಾದ್ರು ಸರ್ಕಾರಕ್ಕೆ ಏನಾದ್ರು ಎಫೆಕ್ಟ್ ಆಗುತ್ತಾ, ಅಂದ್ರೆ ಗೊತ್ತಾಗುತ್ತಾ ಮಾಹಿತಿ ಅಂತ? ಆಗುತ್ತೆ, ಎಫೆಕ್ಟ್ ಆಗುತ್ತೆ. ಇವಾಗ ಇವ್ರು ಬಂದ್ ಮಾಡ್ಬೇಕು. ಬಂದ್ ಮಾಡಿಲ್ಲ ಅವ್ರು ಇಲ್ಲ ರೂಲ್ಸ್ ಅದೇ ತಗೊಂಡ್ಬರ್ತಾರೆ. ಹೌದು. ಇವಾಗ ಫೋನ್ ಪೇ ಅವರು ಗೂಗಲ್ ಪೇ ಆಗಿರ್ಬೋದು, ಆನ್ಲೈನ್ ಪೇಮೆಂಟ್ ಅವ್ರ ಏನಾರು ಆಗಿರ್ಬೋದು, ನಿಮ್ ಜೊತೆ ಏನಾದ್ರು ಮಾತುಕತೆ ಮಾಡಿದಾರ? ಈ ತರ ಟ್ಯಾಕ್ಸ್ ಸಮಸ್ಯೆ ಆಗ್ತದೆ, ಎಲ್ಲರೂ ಕ್ಯಾಶ್ ಇಟ್ಕೊಂಡು ನೋಡಕ್ಕಾಗಲ್ಲ, ಎಲ್ಲ ಕೆಲವು ಟೈಮ್ ಇರುತ್ತೆ, ಕೆಲವು ಟೈಮ್ ಆಗಲ್ಲ. ಸೊ ಗ್ರಾಹಕರು ಏನ್ ಹೇಳ್ತಿದಾರೆ, ಅವ್ರು ಬಂದ್ಬಿಟ್ಟು ನೀವು ಕ್ಯಾಶ್ ಅಕಸ್ಮಾತ್ ಓನ್ಲಿ ಕ್ಯಾಶ್ ಅಂತ ಮಾಡಿದ್ರೆ ಅವ್ರ ಹತ್ರ ಕ್ಯಾಶ್ ಇರಲ್ಲ, ಅವಾಗ ಪೇಮೆಂಟ್ ಯಾವ ತರ ಮಾಡಿಸ್ತಾರೆ? ವ್ಯಾಪಾರನೇ ಆಗಲ್ಲ. ಆ ತರ ಮಾಡಿದ್ರೆ ವ್ಯಾಪಾರ ಆಗಲ್ಲ. ಸೊ ಫೈನಲಿ ಗೌರ್ಮೆಂಟ್ ಆಗಿರ್ಬೋದು, ಏನ್ ಹೇಳಕ್ ಇಷ್ಟಪಡ್ತೀರಾ? ಗೌರ್ಮೆಂಟ್ ಮಾಡಿದ್ರೆ ತಪ್ಪು ಸರ್, ಈ ತರ ಮಾಡಬಾರ್ದು. ಇವಾಗ ನಮ್ಗೆ 20 ಲಕ್ಷ ಇದು ಟ್ಯಾಕ್ಸ್ ಹಾಕಿದ್ರ ಎಲ್ಲಿ ಕಟ್ಟಕ್ಕಾಗುತ್ತೆ? ಅಂಗಡಿ ಬಿಟ್ಟು ಹೋಗ್ಬೇಕು ಅಷ್ಟೇ, ಕ್ಲೋಸ್ ಮಾಡ್ಬಿಟ್ಟು ಹೋಗ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.